ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಪೈಥಾನ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಡಿಕ್ಷನರೀಸ್ ಇನ್ ಪೈಥಾನ್ ಅಂದರೆ ಡಿಕ್ಷನರೀಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಲಿಸ್ಟ್ ಡೇಟಾ ಟೈಪ್ನ ನೋಡಿದ್ವಿ. ಲಿಸ್ಟ್ ಇಸ್ ಲೈಕ್ ಸ್ಟೋರಿಂಗ್ ಎ ಅರೇ ಆಫ್ ಡೇಟಾ. ಡಿಕ್ಷನರಿ ಕೂಡ ಅದೇನೆ, ಬಟ್ ಸ್ಲೈಟ್ಲಿ ಅಡ್ವಾನ್ಸ್ಡ್ ವರ್ಷನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. So as I said earlier, dictionaries is a built-in data type or data structure that is mutable. ಅಂದರೆ ಮ್ಯೂಟಬಲ್ ಅಂದ್ರೇನು? ಇಟ್ ಕ್ಯಾನ್ ಬಿ ಚೇಂಜ್. ನೀವೆಲ್ಲ ಕೇಳಿರ್ಬೋದು, ಮ್ಯೂಟೇಷನ್ ಆಗುತ್ತೆ ಅಂತ ಕೇಳಿದ್ದೀರಾ. DNA ಮ್ಯೂಟೇಷನ್ ಅಥವಾ ಸಮಥಿಂಗ್ ವೈರಸ್ ಗಾಟ್ ಮ್ಯೂಟೇಟೆಡ್, ಕೋವಿಡ್ ವೈರಸ್ ಗಾಟ್ ಮ್ಯೂಟೇಟೆಡ್. ಮ್ಯೂಟೇಟೆಡ್ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್ ಚೇಂಜ್ ಇಟ್. It is similar to list, set or tuples. However, it is not indexed by a sequence of number, but indexed based on the key and can be understood as a associate array. ಫಾರ್ ಎಕ್ಸಾಂಪಲ್, ನೀವು ಲಿಸ್ಟಲ್ಲಿ ನೋಡಿದರೆ 0, 1, 2, 3 ಅಂತ ನಿಮಗೆ ಇಂಡೆಕ್ಸ್ ಇರುತ್ತೆ. ಬೇಸ್ಡ್ ಆನ್ ದಟ್ ಇಂಡೆಕ್ಸ್ ಯು ಕ್ಯಾನ್ ಆಕ್ಸೆಸ್ ದ ಐಟಮ್ ಅಲ್ವಾ. ವೆರಸ್ ಇಲ್ಲಿ ಡಿಕ್ಷನರೀಸಲ್ಲಿ ನಿಮಗೆ ಇಂಡೆಕ್ಸ್ ಕ್ರಿಯೇಟ್ ಆಗೋಲ್ಲ, ಬಟ್ ಯು ಹ್ಯಾವ್ ಟು ಆಕ್ಸೆಸ್ ದ ವ್ಯಾಲ್ಯೂ ಬೇಸ್ಡ್ ಆನ್ ದ ಕೀ. ಓಕೆನಾ? ಸೊ ಅಟ್ ಎ ಬೇಸಿಕ್ ಲೆವೆಲ್ ನಾವೇನಂತ ಹೇಳ್ಬೋದು, ಇಟ್ ಕನ್ಸಿಸ್ಟ್ ಆಫ್ ಕೀ ವಿತ್ ಎನ್ ಅಸೋಸಿಯೇಟೆಡ್ ವ್ಯಾಲ್ಯೂ. ಡಿಕ್ಷನರಿ ಅಂದ್ರೆ ಏನು ಹೇಳಿ? ಒಂದು ಕೀ ಇರುತ್ತೆ, ಕೀ ಜೊತೆ ಅಸೋಸಿಯೇಟೆಡ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಆಧಾರ್ ನಂಬರ್ ಆಫ್ ಮೈ ಸೆಲ್ಫ್ ನಾ ಸರ್ಚ್ ಮಾಡಿದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅಸೋಸಿಯೇಟೆಡ್ ಟು ಓನ್ಲಿ ಒನ್ ಗೈ. ಆ ರೀತಿ ಇರುತ್ತೆ. ಇನ್ ಪೈಥಾನ್ ದ ಡಿಕ್ಷನರೀಸ್ ಆರ್ ರೆಪ್ರೆಸೆಂಟೆಡ್ ಬೈ ಇಂಪ್ಲಿಮೆಂಟೇಷನ್ ಆಫ್ ಹ್ಯಾಶ್ ಟೇಬಲ್. ಅದನ್ನ ಕೀ ವ್ಯಾಲ್ಯೂ ಅಂತ ಕರೀತಾರೆ. ನೀವು ಇಲ್ಲಿ ನೋಡ್ಬೋದು, ಇದೊಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಟೇಬಲ್ ರೆಪ್ರೆಸೆಂಟೇಷನ್. ಕೀಲಿ ನಿಮ್ಗೆ ಏನು ಕಾಣಿಸ್ತಿದೆ? ಬಿ ಎ ಅಂತ ಇದೆ. ಆ ಬಿ ಎ ಈಸ್ ಅಸೋಸಿಯೇಟೆಡ್ ವಿತ್ ಬ್ಯಾಚುಲರ್ ಆಫ್ ಆರ್ಟ್ಸ್. ಸಿಮಿಲರ್ಲಿ BSc ಬ್ಯಾಚುಲರ್ ಆಫ್ ಸೈನ್ಸ್, BCom ಬ್ಯಾಚುಲರ್ ಆಫ್ ಕಾಮರ್ಸ್. ಗೊತ್ತಾಯ್ತಲ್ಲ? ಈ ರೀತಿ ನೀವು ಒಂದು ಕೀ ವ್ಯಾಲ್ಯೂ ಪೇರ್ನ ಏನಾರು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ನಾವು ಡಿಕ್ಷನರಿ ಡೇಟಾ ಟೈಪ್ನ ಯೂಸ್ ಮಾಡಬೇಕು. ಓಕೆ, ಸೊ ಮೂವಿಂಗ್ ಆನ್. ಇದೊಂದು ಅಗೇನ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ನೀವು ಇಲ್ಲಿ ನೋಡ್ಬೋದು, ಒಂದು ಕೀ ಇದೆ. ಕೀ ಈಸ್ ಅಸೋಸಿಯೇಟೆಡ್ ವಿತ್ ವ್ಯಾಲ್ಯೂ ಎ ಆಲ್ಫಾ, ಓ ಒಮೆಗಾ, ಜಿ ಗಾಮಾ. ಗೊತ್ತಾಯ್ತಲ್ಲ? ಇದು ಡಿಕ್ಷನರಿ. ಡಿಕ್ಷನರಿ ವಿಲ್ ಹ್ಯಾವ್ ಎನ್ ವ್ಯಾಲ್ಯೂ. ಗೊತ್ತಾಯ್ತಲ್ಲ? ಸೊ how to create a dictionary in Python? In order to create a dictionary in Python, you have to use a curly braces. ಓಕೆನಾ? ಸೊ ವೆರಾಸ್ ನಾವು ಲಿಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಸ್ಕ್ವೇರ್ ಬ್ರೇಸಸ್ ಯೂಸ್ ಮಾಡ್ತಿದ್ದು, ಇಲ್ಲಿ ನಾವು ಕರ್ಲಿ ಬ್ರೇಸಸ್ ಯೂಸ್ ಮಾಡಬೇಕು. ಡಿಕ್ಸ್ಟ್ ಫಾಲೋಡ್ ಬೈ ಡಿಕ್ಷನರಿ ನೇಮ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿಜುವಲ್ ಸ್ಟುಡಿಯೋ ಕೋಡ್ನ ಯೂಸ್ ಮಾಡೋದು ಪೈಥಾನ್ ಪ್ರೋಗ್ರಾಮಿಂಗಿಗೆ. ಡಿಕ್ಸ್ಟ್ youtube.py ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಡಿಕ್ಸ್ಟ್ ಡೆಮೋ ಇಸ್ ಈಕ್ವಲ್ ಟು, ನೀವು ಕರ್ಲಿ ಬ್ರೇಸಸ್ ಯೂಸ್ ಮಾಡಿದ್ರೆ ಇದು ಡಿಕ್ಷನರಿಯಾಗಿ ಕ್ರಿಯೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಡಿಕ್ಸ್ಟ್ ಅಂತ ತೋರಿಸ್ತಾ ಇದೆ. ಅದ್ರ ಬದಲು ನಾವು ಸ್ಕ್ವೇರ್ ಬ್ರೇಸ್ ಯೂಸ್ ಮಾಡಿದ್ರೆ ಇದೇನಾಗುತ್ತೆ? ಲಿಸ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ ಡಿಕ್ಷನರಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ? ಸೊ ಎ ಡಿಕ್ಷನರಿ ಮ್ಯಾಪ್ಸ್ ಕೀ ಟು ಎ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ಬೋದು, ಒಂದು ಡೆಮೋ ಎಕ್ಸಾಂಪಲ್ ಇದೆ. ಅಕ್ರೋನಿಮ್ಸ್ ಅಂತ ಒಂದು ಡಿಕ್ಷನರಿ ಇದೆ. ಅದರಲ್ಲಿ ನೋಡಿ, BA, BSc, BCom ಅನ್ನೋದು ಕೀ. ಅದ್ರದ್ದು ವ್ಯಾಲ್ಯೂ ಏನಿದೆ? ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಇದೆ. ಓಕೆ, ಸೊ ಇದನ್ನ ಒಂದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಡೆಮೋ ಡಿಕ್ಸ್ಟ್ ಅಂತ ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡ್ತಿದ್ದೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು BA ಅಥವಾ PCMB, ನೀವು ಇದಕ್ಕೆ ಏನ ವ್ಯಾಲ್ಯೂ ಅಸೈನ್ ಮಾಡ್ಬೋದು? ಕೋಲನ್ ಹಾಕಿ ಫಿಸಿಕ್ಸ್ PCMBದು ಎಕ್ಸ್ಪಾನ್ಷನ್ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ HEP ಅಂತ ಹಾಕ್ತಿದ್ದೀನಿ, HEPS. ಓಕೆ, ಹಿಸ್ಟ್ರಿ, ಸೊ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ. ಗೊತ್ತಾಯ್ತಲ್ಲ? ನೀವು ಇಲ್ಲಿ ನೋಡ್ಬೋದು, ಡಿಕ್ಷನರಿ ಕ್ರಿಯೇಟ್ ಆಗಿದೆ. ಡಿಕ್ಷನರಿಗೆ ನಾವು 2 ಕೀ ವ್ಯಾಲ್ಯೂ ಪೇರ್ಸ್ನ ಆ್ಯಡ್ ಮಾಡಿದ್ದೀವಿ. ಓಕೆ, ಸೊ ಡಿಸ್ಪ್ಲೇ ಸ್ಪೆಸಿಫಿಕ್ ಕೀ ವ್ಯಾಲ್ಯೂ ಆಫ್ ಎ ಡಿಕ್ಷನರಿ. ನೀವು ಈ ಎಕ್ಸಾಂಪಲಲ್ಲಿ ನೋಡೋದಾದ್ರೆ, ಒಂದು ಪರ್ಟಿಕ್ಯುಲರ್ ಕೀದು ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು, ಅಕ್ರಾನಿಮ್ಸ್ BA ಅಂತ ಯೂಸ್ ಮಾಡಿದ್ರೆ ನಿಮಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ಅಕ್ರಾನಿಮ್ BSc
ಇನ ಸ್ಕ್ವೇರ್ ಬೇಸಲ್ಲಿ ಕೀ ವ್ಯಾಲ್ಯೂ ಕೊಟ್ಟರೆ ಬಿ ಎಸ್ ಸಿನ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ, ಬಿ ಕಾಮ್ ಕೊಟ್ಟರೆ ಬ್ಯಾಚುಲರ್ ಆಫ್ ಸೈನ್ಸ್. ನಾವು ಸಿಂಟೆಕ್ಸ್ ಏನು ಯೂಸ್ ಮಾಡ್ತೀವಿ, ಡಿಕ್ಷನರಿ ನೇಮ್ ಫಾಲೋಡ್ ಬೈ ವಿತಿನ್ ಸ್ಕ್ವೇರ್ ಬ್ರಾಕೆಟ್ ನೀವು ಕೀ ವ್ಯಾಲ್ಯೂನ ಸ್ಪೆಸಿಫೈ ಮಾಡಬೇಕಾಗತ್ತೆ. ನಮ್ಮ ಎಕ್ಸಾಂಪಲ್ ನಾವು ಫಾರ್ ಎಕ್ಸಾಂಪಲ್ ಪ್ರಿಂಟ್ ಡಿಕ್ಸ್ಟ್ ಡೆಮೋ. ಫಾರ್ ಎಕ್ಸಾಂಪಲ್ ನಾನು ಪಿ ಸಿ ಎಂ ಬಿನ ಪ್ರಿಂಟ್ ಮಾಡಬೇಕು ಅಂದರೆ ಅದ್ರದ್ದು ಅಕ್ರಾನಿಮ್ ಪಿ ಸಿ ಎಂ ಬಿ ಕೀನ ಕೊಡಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು ಪಿ ಸಿ ಎಂ ಬಿ ಮತ್ತು ಎಚ್ ಪಿ ಎಸ್ ಕೀ, ಅದರ ಅಸೋಸಿಯೇಟೆಡ್ ವ್ಯಾಲ್ಯೂ ಇದು. ಸೊ ಪ್ರೋಗ್ರಾಮ್ನ ರನ್ ಮಾಡೋಣ. ನೀವಿಲ್ಲಿ ನೋಡ್ಬೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಪ್ರಿಂಟ್ ಆಗ್ತಾ ಇದೆ. ಪಿ ಸಿ ಎಂ ಬಿ ಬದಲು ಎಚ್ ಇ ಪಿ ಎಸ್ನ ಟೈಪ್ ಮಾಡಿದ್ರೆ ನಾವು ದ ಸೆಕೆಂಡ್ ಕೀ ಇದು ವ್ಯಾಲ್ಯೂ ಪ್ರಿಂಟ್ ಆಗ್ತಿದೆ, ಹಿಸ್ಟ್ರಿ, ಎಕನಾಮಿಕಲ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಾಲಜಿ. ಈ ರೀತಿ ನೀವು ನಿಮ್ಮ ಡಿಕ್ಷನರಿದು ಪರ್ಟಿಕ್ಯುಲರ್ ಎಲಿಮೆಂಟ್ನ ಆಕ್ಸೆಸ್ ಮಾಡಬೇಕು ಅಂದರೆ ಈ ರೀತಿ ಯೂಸ್ ಮಾಡಬೇಕು. ನಾವು ಕೀನ ಇನ್ಪುಟ್ ಆಗಿ ಪಾಸ್ ಮಾಡಬೇಕಾಗುತ್ತೆ. ಸೊ ಡಿಕ್ಷನರಿ ಕೆನ್ ಹೋಲ್ಡ್ ಎನಿಥಿಂಗ್. ಡಿಕ್ಷನರಿ ಕೆನ್ ಹೋಲ್ಡ್ ಎನಿಥಿಂಗ್ ಅಂದರೆ ನೀವು ಡಿಕ್ಷನರಿ ಒಳಗಡೆ ಯಾವುದೇ ರೀತಿ ಡೇಟಾ ಟೈಪ್ನ ಪಾಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಂಬರ್ ಇರ್ಬೋದು, ಸ್ಟ್ರಿಂಗ್ ಇರ್ಬೋದು, ಮಿಕ್ಸ್ ಆಫ್ ಬೋತ್ ಇರ್ಬೋದು, ಆ್ಯಂಡ್ ಅದರ್ ಆಬ್ಜೆಕ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಈ ಡಿಕ್ಷನರಿಗೆ ನಾನು ಮೇ ಬಿ ಏನು ಆ್ಯಡ್ ಮಾಡ್ತೀನಿ ಅಂದರೆ C1 ಅಂತ ಆ್ಯಡ್ ಮಾಡ್ತೀನಿ. C1 ಅಂದರೆ ಅದಕ್ಕೆ ಕೋರ್ಸ್ 1 ಅಂತ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು. ಆಮೇಲೆ ಸ್ಯಾಲ್ರಿ ಕೋಲನ್ ಆ್ಯಡ್ ಮಾಡಿ ಇದ್ರದ್ದು ವ್ಯಾಲ್ಯೂ 1000. ಓಕೆ, ಸೊ ಈಗ ನಾನು ಸ್ಯಾಲ್ರಿನ ಪ್ರಿಂಟ್ ಮಾಡ್ತೀನಿ. ಎಸ್ ಎಲ್ ಎ ಆರ್ ವೈ. ಸ್ಯಾಲ್ರಿ ಅಂತಕ್ಕೆ ಕೊಡ್ತಿರೋದು ಇದು ಕೀ, ಹಾಗಾಗಿ ಪ್ರಿಂಟಿಗೆ ಸ್ಯಾಲ್ರಿ ಕೊಡ್ತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು 1000 ಪ್ರಿಂಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ, ಮೈ ಡಿಕ್ಷನರಿ ಕೆನ್ ಕಂಟೈನ್ಸ್ ಓನ್ಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಟ್ರಿಂಗು ಅಥವಾ ಇಂಟೀಜರ್, ನಂಬರು, ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಏನು ಬೇಕಾದ್ರೂ. ಫಾರ್ ಎಕ್ಸಾಂಪಲ್ ನಾನು 00 ಆಗ್ತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಇವಾಗ 100.0 ಅಂತ ಪ್ರಿಂಟ್ ಆಗ್ತಿದೆ. ಸೊ ಡಿಕ್ಷನರಿ ಕ್ಯಾನ್ ಹೋಲ್ಡ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅಂಡ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಕಾಂಪ್ಲೆಕ್ಸ್ ಡಿಕ್ಷನರಿ. ಫ್ಯೂಚರಲ್ಲಿ ನೀವು ಕೀ ವ್ಯಾಲ್ಯೂ ಪೇರ್ನ ಎಲ್ಲಿ ನೋಡ್ತೀರಾ ಅಂದರೆ ಆಸ್ ಎ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಎಸ್ ಎ ಲರ್ನರ್ ಆಫ್ ಎ ಪ್ರೋಗ್ರಾಮ್, ಜೇಸನ್ ಅಂತ ನಿಮಗೆ ಬರುತ್ತೆ. ನೀವು ಯಾವುದೇ ಒಂದು ಎ ಪಿ ಐನ ತಗೊಂಡ್ರೆ ಪ್ರಿಡಾಮಿನೆಂಟ್ಲಿ ಅದು ಜೇಸನ್ ಫಾರ್ಮೆಟಲ್ಲಿ ನಿಮಗೆ ಡೇಟಾ ಕೊಡುತ್ತೆ. ಅದು ಕೀ ವ್ಯಾಲ್ಯೂ ಪೇರ್ ಅಂತ ಕರೀತಾರೆ. ಸೊ ಅದನ್ನು ನೀವು ಮತ್ತೆ ರೀಡ್ ಮಾಡಿ ಫಾರ್ಮ್ಯಾಟ್ ಮಾಡಿ ನೀವು ಅದನ್ನು ಡೇಟಾನ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಜೇಸನ್ ಬಗ್ಗೆನೂ ಫ್ಯೂಚರ್ ಸೆಷನ್ನಲ್ಲಿ ತಿಳ್ತಾ ಹೋಗೋಣ. ಸೊ ಆ್ಯಡಿಂಗ್ ಎ ನ್ಯೂ ಐಟಮ್ ಟು ಎ ಡಿಕ್ಷನರಿ. ಓಕೆ, ಸೊ ವಿ ಹ್ಯಾವ್ ಟು ಯೂಸ್ ದ ಸೇಮ್ ಸಿಂಟ್ಯಾಕ್ಸ್ ಫಾರ್ ಬೋತ್ ಆ್ಯಡಿಂಗ್ ಎ ನ್ಯೂ ಎಂಟ್ರಿ ಆರ್ ಅಪ್ಡೇಟಿಂಗ್ ಎ ನ್ಯೂ ಎಂಟ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮದು ಒಂದು ಬ್ಲ್ಯಾಂಕ್ ಡಿಕ್ಷನರಿ ಇರುತ್ತೆ. ಆ ಡಿಕ್ಷನರಿಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಡಿಕ್ಸ್ಟ್ ಕೀ ಕೊಡಿ, ಅದರದ್ದು ವ್ಯಾಲ್ಯೂ ಕೊಟ್ಟರೆ ಆಯಿತು. ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್ ನಾವು ಒಂದು ಫಾರ್ ಲೂಪ್ ಹಾಕೋಣ. ಫಾರ್ ಡಿಕ್ಸ್ಟ್ ಇನ್ ಡಿಕ್ಸ್ಟ್ ಡೆಮೋ. ಓಕೆ, ಪ್ರಿಂಟ್ ಡಿಕ್ಸ್ಟ್ ಪ್ರಿಂಟ್ ಮಾಡೋಣ. ಕೋಡ್ ಕರೆಕ್ಟ್ ಇದೆಯಾ ನೋಡೋಣ. ಸೊ ಓಕೆ, ನೀವು ಇಲ್ಲಿ ನೋಡ್ಬೋದು ನಾನು ಫಾರ್ ಲೂಪ್ ಯೂಸ್ ಮಾಡಿಕೊಂಡು ನನ್ನ ಡಿಕ್ಷನರಿದು ಎಲ್ಲ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಿ, ನಾನು ಡಿಕ್ಸ್ಟ್ ಅಂತ ಪ್ರಿಂಟ್ ಮಾಡಿದ್ರೆ ಏನಾಗ್ತಿದೆ, ಪಿ ಸಿ ಎಂ ಬಿ ಬರೀ ಕೀ ವ್ಯಾಲ್ಯೂ ಮಾತ್ರ ಪ್ರಿಂಟ್ ಆಗ್ತಾ ಇದೆ. ಕೀ ವ್ಯಾಲ್ಯೂ ಜೊತೆ ಅದರದ್ದು ನಮ್ಮ ಐಟಮ್ ಕೂಡ ಪ್ರಿಂಟ್ ಆಗಬೇಕು ಅಥವಾ ವ್ಯಾಲ್ಯೂನು ಪ್ರಿಂಟ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಫಾರ್ ಡಿಕ್ಸ್ಟ್ ಇನ್ ಡಿಕ್ಸ್ಟ್ ಡೆಮೋ ಡಾಟ್ ಐಟಮ್ಸ್ ಅಂತ ಹಾಕಬೇಕು. ಓಕೆ, ಅದಾದಮೇಲೆ ನಾವು ಬೇಕಾದ್ರೆ ವ್ಯಾಲ್ಯೂ ಅಂತ ಪ್ರಿಂಟ್ ಮಾಡ್ಬೋದು, ಡಿಕ್ಸ್ಟ್ ಕಾಮ ವ್ಯಾಲ್. ನೀವಿಲ್ಲಿ ನೋಡ್ಬೋದು ನಮ್ಮ ಕೀ ವ್ಯಾಲ್ಯೂನು ಪ್ರಿಂಟ್ ಆಗ್ತಿದೆ, ವ್ಯಾಲ್ಯೂನು ಪ್ರಿಂಟ್ ಆಗ್ತಾ ಇದೆ. ನಾವು ಫಾರ್ ಲೂಪಲ್ಲಿ ನಾವು ಕೀ ವ್ಯಾಲ್ಯೂ ಮತ್ತು ವ್ಯಾಲ್ಯೂನ ಎರಡನ್ನು ಪ್ರಿಂಟ್ ಮಾಡಬೇಕು ಅಂದರೆ ಫಾರ್ ಡಿಕ್ಷನರಿ ಮತ್ತು ವ್ಯಾಲ್ಯೂ ಇನ್ ಡಿಕ್ಷನರಿ ನೇಮ್ ಡಾಟ್ ಐಟಮ್ ಫಂಕ್ಷನ್ನ ಕಾಲ್ ಮಾಡಿದ್ರೆ ನೀವು ಅದನ್ನು ಪ್ರಿಂಟ್ ಮಾಡ್ಬೋದು. ನಮ್ಮಲ್ಲಿ ಈಗ ಏನಿದೆ, ಬರೀ 4 ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಸೊ ಬರೀ 4 ಐಟಮ್ ಇದೆ, ಪಿ ಸಿ ಎಂ ಬಿ, ಎಚ್ ಇ ಪಿ ಎಸ್, C1, ಸ್ಯಾಲ್ರಿ ಅಂತ ಇದೆ. ನಾವು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡೋಣ. ಹೊಸದು ಆ್ಯಡ್ ಮಾಡೋದಕ್ಕೆ ಏನು ಮಾಡಬೇಕು, ಹೊಸದೊಂದು ಐಟಮ್ನ ಆ್ಯಡ್ ಮಾಡೋದಕ್ಕೆ ಇಸ್ ಈಕ್ವಲ್ ಟು ಡೆಮೋ. ಮೇ ಬಿ ಐ ವಿಲ್ ಕಾಲ್ ಇಟ್ ಆಸ್ ಬಿ ಅಂತ ಕೀ ಇಲ್ಲಿಲ್ಲ ನೋಡಿ, ಹಾಗಾಗಿ ಬಿ ಅಂತ ನಾನು ಪಾಸ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಪಾಸ್ ಮಾಡೋದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಪಾಸ್ ಮಾಡ್ತಾ ಇದ್ದೀನಿ. ಸೊ ನಾವು ಇವಾಗ ಈ ಲೈನ್ ಏನು ಮಾಡುತ್ತೆ,
ಇಟ್ ವಿಲ್ ಆ್ಯಡ್ ಎ ನ್ಯೂ ಎಲಿಮೆಂಟ್ ಕಾಲ್ಡ್ ದ ಕೀ ವ್ಯಾಲ್ಯೂ ಏನಿರುತ್ತೆ ಬಿ ಅಂತ ಇರುತ್ತೆ, ಅದ್ರ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಇರುತ್ತೆ. ನಾನು ಪ್ರೋಗ್ರಾಮ್ ರನ್ ಮಾಡಿದ್ರೆ ಇಲ್ಲಿ ಏನು ಪ್ರಿಂಟ್ ಮಾಡ್ತಿದ್ವಿ, ಡಿಕ್ಷನರಿ ಡೆಮೋದು ಎಂಟ್ರೀಸ್ ಪ್ರಿಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೀವು ನೋಡಿದ್ರೆ ನಮ್ಮದು ಬಿ ಕೂಡ ಪ್ರಿಂಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಪ್ರಿಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಇವಾಗ 1000 ಇದೆ, ನಾನು ಸ್ಯಾಲ್ರಿ 1000 ಬದಲು ಈಗ 2000 ಮಾಡಬೇಕು ಅಂದರೆ ಏನು ಮಾಡ್ತೀನಿ, ನೀವು ಇಲ್ಲಿ ನೋಡಿ ಸ್ಯಾಲ್ರಿ, ನೀವು ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡಿಕ್ಷನರಿ ಮತ್ತು ಅದ್ರ ಕೀ ಕಾಂಬಿನೇಷನ್ ಕೊಟ್ಟು ರೈಟ್ ಸೈಡಲ್ಲಿ ನೀವು ವ್ಯಾಲ್ಯೂನ ಓವರ್ ರೈಟ್ ಮಾಡ್ಬೋದು. ಪ್ರೀವಿಯಸ್ಲಿ ಏನು ಪ್ರಿಂಟ್ ಆಗ್ತಿದೆ ನೋಡಿ, ಸ್ಯಾಲ್ರಿ ನಮ್ಮ ಡಿಕ್ಲರೇಷನಲ್ಲೂ ಸ್ಯಾಲ್ರಿ 1000 ಅಂತಾನೆ ಹಾಕಿರೋದು, ಬಟ್ ನಾವಿಲ್ಲಿ ಓವರ್ ರೈಟ್ ಮಾಡ್ತಾ ಇದ್ದೀವಿ. ಆ ಕೀ ಏನಾರು ಎಕ್ಸಿಸ್ಟ್ ಆಗಿದ್ರೆ ನೀವು ಪಾಸ್ ಮಾಡ್ತಿರೋ ವ್ಯಾಲ್ಯೂ ಪ್ರೀವಿಯಸ್ ವ್ಯಾಲ್ಯೂನ ಓವರ್ ರೈಟ್ ಆಗುತ್ತೆ. ಮತ್ತೆ ಪ್ರೋಗ್ರಾಮ್ನ ರನ್ ಮಾಡೋಣ. ನೀವು ನೋಡ್ಬೋದು ಸ್ಯಾಲ್ರಿ ಇವಾಗ 2000 ಅಂತ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತಲ್ಲ, ಯು ಕ್ಯಾನ್ ಆ್ಯಡ್ ನ್ಯೂ ಎಲಿಮೆಂಟ್ ಅಥವಾ ನ್ಯೂ ಕೀ ವ್ಯಾಲ್ಯೂ ಪೇರ್ ಯೂಸಿಂಗ್ ದಿಸ್ syntax, or else if the key already exists it will overwrite. Okay, so removing the item from a dictionary, for example ನೀವು ಮಾಡ್ತಿರೋ ಕೋಡಿಂಗ್ ಅಲ್ಲಿ by chance you wanted to remove a particular item which is already present in a dictionary, ಅದಕ್ಕೆ ಏನು ಯೂಸ್ ಮಾಡಬೇಕು, ಕಮಾಂಡ್ del followed by ನಿಮ್ಮ ಡಿಕ್ಷನರಿ ನೇಮ್ ಫಾಲೋಡ್ ಬೈ ಐಟಮ್ ಕೀ ವ್ಯಾಲ್ಯೂ. ಓಕೆನಾ, ಇಲ್ಲಿ ನೋಡಿ ಈ ಎಕ್ಸಾಂಪಲ್ ಏನು ಪ್ರಿಂಟ್ ಆಗ್ತಿದೆ, ಡಿಲೀಟ್ ಮಾಡ್ತಿದ್ದಾರೆ. 3 ಕೀ ವ್ಯಾಲ್ಯೂ ಪೇರ್ ಇದೆ, ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇದೆ, ಅದರಲ್ಲಿ ಬಿ ಎ ಡಿಲೀಟ್ ಮಾಡ್ತಿದ್ದಾರೆ. ನಾವು ಪ್ರಿಂಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಪ್ರಿಂಟ್ ಬ್ಯಾಚುಲರ್ ಆಫ್ ಸೈನ್ಸ್ ಆರ್ ಬ್ಯಾಚುಲರ್ ಆಫ್ ಕಾಮರ್ಸ್, ಇದು ಎರಡು ಪ್ರಿಂಟ್ ಆಗುತ್ತೆ. ನಾವು ಆಲ್ಸೋ ಇನ್ಸ್ಟೆಡ್ ಆಫ್ ಫಾರ್ ಲೂಪ್, ನಾನು ಕಮೆಂಟ್ ಮಾಡ್ತಿದ್ದೀನಿ ಫಾರ್ ಲೂಪ್ನ, ನಾವು ಜಸ್ಟ್ ಪ್ರಿಂಟ್ ಕಮಾಂಡ್ ಯೂಸ್ ಮಾಡಿದ್ರೆ ಪ್ರಿಂಟ್ ಎಂಟೈರ್ ಡಿಕ್ಷನರಿ ಹೇಗೆ ಸ್ಟೋರ್ ಆಗಿದೆ ಅದು ಪ್ರಿಂಟ್ ಆಗುತ್ತೆ ನಿಮಗೆ. ಓಕೆನಾ, ನೀವು ಇಲ್ಲಿ ನೋಡ್ಬೋದು ಪಿ ಸಿ ಎಂ ಬಿ ಇದೆ, ಎಚ್ ಇ ಪಿ ಎಸ್ ಇದೆ, C1 ಇದೆ, ಸ್ಯಾಲ್ರಿ ಇದೆ, ಬಿ ಇದೆ. ಕರೆಕ್ಟ್ ಅಲ್ವಾ? ನಾವು ಇವಾಗ ಪಿ ಸಿ ಎಂ ಬಿ ಫಸ್ಟ್ ಪ್ರಿಂಟ್ ಆಗ್ತಿದೆ ಅಲ್ವಾ, ನಾನು ಇವಾಗ ಡೆಲಿಟ್ ಕಮಾಂಡ್ ಯೂಸ್ ಮಾಡಿ ಡೆಲ್ ಡಿಕ್ಸ್ ಡೆಮೋ, ನಾವು ಪಿ ಸಿ ಎಂ ಬಿ ಕೀನ ಕೊಡ್ತಾ ಇದ್ದೀನಿ. ಇದೇನು ಮಾಡುತ್ತೆ, ದಿಸ್ ವಿಲ್ ಡಿಲೀಟ್ ದ ಕೀ ವ್ಯಾಲ್ಯೂ ಪೇರ್ ಕರಸ್ಪಾಂಡಿಂಗ್ ಟು ದಿಸ್ ಕೀ. ಪಿ ಸಿ ಎಂ ಬಿಗೆ ಏನು ಕೀ ಇದೆಯೋ ಇದ್ರದ್ದು ಕೀ ವ್ಯಾಲ್ಯೂ ಪೇರ್ನ ಡಿಲೀಟ್ ಮಾಡ್ತಿದೆ. ಇದು ನೋಡಿ ಪ್ರೀವಿಯಸ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಅಂತ ಪ್ರಿಂಟ್ ಆಗಿದೆ. ನಾನು ಮತ್ತೆ ರೀರನ್ ಮಾಡಿದ್ರೆ ಪಿ ಸಿ ಎಂ ಬಿದು ಕೀ ವ್ಯಾಲ್ಯೂ ಕಾಂಬಿನೇಷನ್ನು ಪ್ರಿಂಟ್ ಆಗೋಲ್ಲ. ಓಕೆ, ನಮ್ಮದು ಪ್ರಿಂಟ್ ಸ್ಟೇಟ್ಮೆಂಟು ಬಿಫೋರ್ ಡಿಲಿಷನ್ ಇದೆ, ಪ್ರಿಂಟ್ ಸ್ಟೇಟ್ಮೆಂಟ್ನ ಆಫ್ಟರ್ ಡಿಲೀಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಸೊ ರೀರನ್ ಮಾಡಿ ಪ್ರೋಗ್ರಾಮ್ನ, ನೀವಿಲ್ಲಿ ನೋಡ್ಬೋದು ಎಚ್ ಇ ಪಿ ಎಸ್ ಇದೆ, C1 ಇದೆ, ಸ್ಯಾಲ್ರಿ ಇದೆ, ಬಿ ಇದೆ. ಅದೇ ರೀತಿ ಇಫ್ ಯು ವಾಂಟ್ ಟು ಡಿಲೀಟ್ ಒನ್ ಮೋರ್ ಐಟಮ್, ಫಾರ್ ಎಕ್ಸಾಂಪಲ್ ಈಗ ಎಚ್ ಇ ಪಿ ಎಸ್ನ ಡಿಲೀಟ್ ಮಾಡೋಣ, ಎಚ್ ಇ ಪಿ ಎಸ್. ಸೊ ಫಸ್ಟು ಐಟಮ್ಸು ಡಿಲೀಟ್ ಆಗುತ್ತೆ ನಿಮಗೆ. ಓಕೆ, ಸೊ ಮತ್ತೆ ಪ್ರೋಗ್ರಾಮ್ನ ರನ್ ಮಾಡಿ, ನೀವಿಲ್ಲಿ ನೋಡ್ಬೋದು C1 ಕೋರ್ಸ್ ಇದೆ, ಸ್ಯಾಲ್ರಿ ಇದೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದೆ, ಬಿಕಾಸ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ನ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಸಿಂಟ್ಯಾಕ್ಸ್ ಇಸ್ ಯೂಸ್ ಟು ವಾಟ್, ಆ್ಯಡ್ ಆರ್ update the key value pair. Okay, this del syntax is used to delete. So that's all related to dictionaries in Python, friends. ಸೊ ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ಡಿಕ್ಷನರೀಸ್ ಬಗ್ಗೆ ಒಂದು ಹೈ ಲೆವೆಲ್ ಓವರ್ವ್ಯೂ ಗೊತ್ತಾಯಿತು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ನಮಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾವು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.